ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಸ್ಕಿಲ್ ಸ್ಟುಡಿಯೋಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತು ಬಂದುಬಿಟ್ಟು ನಾನು ಥರ್ಡ್ ಕ್ಲಾಸ್ನ ಹೇಳ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡಬೇಕು ಅಂಥೇಳಿ. ಇದು ಮಷಿನ್ ಎಂಬ್ರಾಯ್ಡ್ರಿ. ನಿಮಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ವಿಡಿಯೋನಲ್ಲಿ ನೀವು ನೋಡಿರ್ಬೋದು. ನಾನು ಬೇಸಿಕ್ನ ತೋರಿಸ್ಕೊಟ್ಟಿದ್ದೆ ನಾನು ನಿಮಗೆ. ಸೊ ಬನ್ನಿ ಇವಾಗ ಸ್ಟೆಪ್ 3ನ ಹೇಳ್ಕೊಡ್ತೀನಿ. ಇದು ಬಂದುಬಿಟ್ಟು ಎಂಬ್ರಾಯ್ಡ್ರಿ ಮಷೀನು. ನಾನು ಇದನ್ನು ಪ್ಲೇಟ್ಸ್ ಹಾಕ್ಕೊಂಡಿಲ್ಲ, ನಾನು ತೆಗೆದಿಟ್ಟಿದ್ದೀನಿ. ಇದರಿಂದ ನೀವು ಅರ್ಬಿ ಯಾವುದಾದ್ರೂ ಒಂದು ಕ್ಲಾತ್ನ ಕಟ್ಬೋದು. ಬಟ್ ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ, ಸೊ ನಾನು ಹಾಗೆ ಓಪನೇ ಇಟ್ಟಿರೋದು. ನೀವು ಕೇಳ್ಬೋದು ನನಗೆ ಯಾಕೆ ಇದು ಓಪನ್ ಇದೆ, ಇದು ಬಾಕ್ಸ್ ಇಲ್ವಾ ಅಂತೇಳಿ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನನಗೆ ಅದು ಇಷ್ಟ ಆಗೋದಿಲ್ಲ. ಒಂದು ಸ್ವಲ್ಪ ಬ್ಯಾಂಡೇಜ್ ಕಟ್ಟಿದಂಗೆ ಆಗುತ್ತೆ. ಅದು ಪ್ಲೇಟ್ಸ್ ಹಾಕಿದರೆ ಸ್ವಲ್ಪ ತಟ್ಬೋದು ಅಂತ ಹೇಳಿ. ಯಾಕಂದರೆ ಇದು ಓಪನ್ ಇದ್ದರೆ ನಾವು ಡೈಲಿ ಆಯಿಲಿಂಗ್ ಅದು ಮಾಡ್ಬೋದು. ಇವಾಗ ನೋಡಿ, ನಾನು ಬಟ್ಟೆನ ಫ್ರೇಮ್ಗೆ ಹಾಕೊಳ್ತಾ ಇದ್ದೀನಿ ಆ್ಯಂಡ್ ದೂರ ತೊಗೋತಾ ಇದ್ದೀನಿ. ಕಾಟನ್ ಥ್ರೆಡ್ಡೇ ಇರಬೇಕು. ನಿಮಗೆ ವೈಟ್ ಬಟ್ಟೆ ಮೇಲೆ ನಿಮಗೆ ಕ್ಲೀನಾಗಿ ಕಾಣಿಸ್ಬೇಕು ಅಂತ ಹೇಳಿನೇ ನಾನು ವೈಟ್ ಫ್ಯಾಬ್ರಿಕ್ನ ತೊಗೊಂಡಿದ್ದೀನಿ ಎಂಬ್ರಾಯ್ಡ್ರಿ ಹಾಕೊಳ್ಳೋಕ್ಕೆ, ಕಾಟನ್ದು. ಆ್ಯಂಡ್ ನಿಮಗೆ ಕಲರ್ ಥ್ರೆಡ್ಡಿಂದನೇ ನಾನು ವರ್ಕ್ ಹಾಕಿ ತೋರಿಸ್ತಾ ಇದ್ದೀನಿ, ಸ್ವಲ್ಪ ನಿಮಗೂ ಕಲಿಯೋಕ್ಕೆ ಇಂಟ್ರೆಸ್ಟ್ ಬರಲಿ ಅಂತ ಹೇಳಿ. ಇವಾಗ ನಾನು 2 ವಿಡಿಯೋ ಹಾಕಿದ್ದೀನಿ ಮಷಿನ್ ಎಂಬ್ರಾಯ್ಡ್ರಿದು. ನನಗೆ ಅನಿಸುತ್ತೆ ನೀವು ಪ್ರಾಕ್ಟೀಸ್ ಮಾಡಿರ್ಬೋದು ಅಂಥೇಳಿ. ಬಟ್ ಮಾಡಿಲ್ಲ ಅಂದರೆ ಪ್ಲೀಸ್ ಮಾಡಿ. ಕಲಿಬೇಕು ಅಂತ ಮೈಂಡ್ ಒಳಗಿಟ್ರೆ ಕಲಿತೀರಿ. ನೀವು ನೋಡ್ಬೋದು. ಬೇರೆ ಏನಾದರೂ ನಿಮಗೆ ಬೇಕಿದ್ರೂ ಭೀ ನಾನು ವಿಡಿಯೋ ಮಾಡಿ ಹಾಕ್ತೇನೆ, ಕಾಮೆಂಟ್ ಮಾಡಿ. ಇನ್ನು ನಿಮಗೆ ತಿಳಿದಿಲ್ಲ ಅಂದರೆ ಇನ್ನೂ ಸ್ವಲ್ಪ ಕ್ಲಿಯರಾಗಿ ಹೇಳಿ ಅಂತಂದರೆ ನಾನು ಇನ್ನೂ ಚೂರು ಟ್ರೈ ಮಾಡ್ತೀನಿ ನಿಮಗೆ ಹೇಳೋಕ್ಕೆ. ಇವಾಗ ನೋಡಿ, ನಾನಿದು ಡಾಟ್ ಡಿಸೈನ್ ಮಾಡ್ಕೊಂಡಿದ್ದೀನಿ, 2 ನಂಬರ್ ಇಟ್ಕೊಂಡು. ಸ್ವಲ್ಪ ಬೇಸಿಕ್ಕಿಂದನೇ ಸ್ಟಾರ್ಟ್ ಮಾಡ್ಕೊಂಡು ತೊಗೊಳ್ತೀನಿ. ಯಾರೆಲ್ಲ ನನ್ನದು ಹೊಸ ವಿಡಿಯೋ ನೋಡ್ತಾ ಇದ್ದಾರೆ ಅವರಿಗೂ ಸ್ವಲ್ಪ ಗೊತ್ತಾಗಲಿ ಅಂಥೇಳಿ. ನೋಡಿ, ಇದು ನಂಬರ್ ಸೆಟ್ ಮಾಡಿ ಹಾಕಿರೋದು. ಇದು 3 ನಂಬರ್ ಸೆಟ್ ಮಾಡಿರೋದು. ಕೆಲವೊಂದು ಮಷಿನ್ಗೆ, ಎಲ್ಲ ಮಷಿನ್ಗೆ ಸೇಮ್ ನಂಬರ್ ಇರೋದಿಲ್ಲ, ಕೆಲವು ಹೆಚ್ಚು ಕಮ್ಮಿ ಜಾಸ್ತಿ ಇರುತ್ತೆ. ಸೊ ನಾನು ಇದಕ್ಕೆ 2.5 ನಂಬರ್ನ ನಾನು ಸೆಟ್ ಮಾಡಿದ್ದೀನಿ. ಬಟ್ ಸೆಟ್ ಮಾಡಿ ಹಾಕ್ಕೊಳ್ಬಾರ್ದು ಯಾವಾಗ ಭೀ. ನಮ್ಮದು ಫ್ರೀ ಹ್ಯಾಂಡ್ ಇರಬೇಕು. ಆ ಥರ ನಾವು ಪ್ರಾಕ್ಟೀಸ್ ಮಾಡಬೇಕು. ಯಾಕಂದರೆ ನಮಗೆ ಎಂಬ್ರಾಯ್ಡ್ರಿ ಬ್ಲೌಸ್ ಇವಾಗ ನೀವು ಬಿಸ್ನೆಸ್ ಮಾಡಿರಿ, ಏನೇ ಮಾಡಲಿ, ಅವಾಗ ನಿಮಗೆ ಟೈಮ್ ಜಾಸ್ತಿ ಇರೋದಿಲ್ಲ. ಸೊ ಕಸ್ಟಮರ್ ಬ್ಲೌಸ್ ಆದಷ್ಟು ಬೇಗ ನೀವು ರೆಡಿ ಮಾಡಿ ಕೊಡಬೇಕಂತಂದರೆ ನೀವು ಫ್ರೀಯಾಗಿಯೇ ಕಲಿಬೇಕು. ನಂಬರ್ ಸೆಟ್ ಮಾಡ್ಕೋಬಾರ್ದು. ನೀವು ಫ್ರೀಯಾಗಿ ಎಷ್ಟು ಕಲಿತೀರೋ ಅಷ್ಟು ನಿಮಗೆ ಈಸಿಯಾಗಿರುತ್ತೆ. ನಾನು ಇಲ್ಲೆಲ್ಲಿ ಪೆನ್ಸಿಲು ಮತ್ತು ಪೆನ್ನು ಏನನ್ನೂ ಯೂಸ್ ಮಾಡೋದಿಲ್ಲ. ಹಾಗೆಯೇ ಸ್ವಂತವಾಗಿಯೇ ನಾನು ಡ್ರಾ ಮಾಡ್ಕೊಂಡು ಮೊದಲು ಸ್ಟಿಚ್ನಿಂದನೇ ನಾನು ಡೈರೆಕ್ಟ್ ಡಿಸೈನ್ ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವು. ಸ್ವಲ್ಪ ಶಾಪ್ ಹೊರಗಡೆ ಸ್ವಲ್ಪ ಬೈಕ್ ಸ್ವಲ್ಪ ಜಾಸ್ತಿ ಹೋಗುತ್ತೆ. ಸೊ ಸ್ವಲ್ಪ ಸೌಂಡ್ ಬರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದರೂ ನಾನು ಶಾಪ್ ಡೋರ್ ಕ್ಲೋಸ್ ಮಾಡಿದ್ದೀನಿ. ಎಷ್ಟು ಬರುತ್ತೋ ಗೊತ್ತಿಲ್ಲ, ಹಾಗೆಯೇ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಇದು ಬಂದುಬಿಟ್ಟು ನಾನು ಮೊದಲೇ ರೆಡ್ ಕಲರ್ ನಾನು ವರ್ಕ್ ಹಾಕಿದ್ದೆ. ಅದು ಕಸ್ಟಮರ್ ಬಂದರು ಅಂತ ಹೇಳಿ ನಾನು ಕ್ಯಾಮ್ರಾ ಆಫ್ ಮಾಡಿದ್ದೆ. ಸೊ ನಾನು ಆನ್ ಮಾಡೋಕ್ಕೆ ಮರೆತುಬಿಟ್ಟೆ. ಸೊ ಮತ್ತೆ ನಿಮಗೆ ಸೇಮ್ ಡಿಸೈನ್ ಮತ್ತೆ ರಿಪೀಟ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಕಸ್ಟಮರ್ ಬಂದರೆ ಮಧ್ಯದಲ್ಲಿ ಎದ್ದೋಗ್ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಕ್ಯಾಮ್ರಾ ಆನ್ ಮಾಡೋದೇ ಮರೆತುಬಿಟ್ಟೆ. ಹಾಗಾಗಿ ಮತ್ತೆ ರಿಪೀಟ್ ಅದೇ ಡಿಸೈನ್ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದರಲ್ಲಿ ಪ್ರಾಕ್ಟೀಸ್ ಮೇನ್ ಇದೆ. ನೀವು ಹೊಸದವರು ಆಗಿದ್ದರೆ, ನೀವು ನೀಡಲ್ನಲ್ಲಿ ಥ್ರೆಡ್ ಇಲ್ಲದೇ ನೀವು ಪ್ರಾಕ್ಟೀಸ್ ಮಾಡ್ಬೋದು. 1 ಅವರ್ 2 ಅವರ್ಸ್ ಮಾಡಿದರೂ ಕಮ್ಮಿನೇ. ಯಾರಿಗೆ ಭಯ ಇರುತ್ತಲ್ವ, ನನಗೆ ಆಗೋದಿಲ್ಲ ಅಂಥೇಳಿ. ಬಟ್ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ನಿಮಗೆ ಒಳ್ಳೆಯದೇ. ನೋಡಿ ಹೇಗೆ ಬರ್ತಾ ಇದೆ ಅಂತೇಳಿ. ಭಯ ಪಡೋಕ್ಕೆ ಹೋಗಬೇಡಿ. ಅಂಜಿದ್ರೆ ನಿಮಗೆ
ನೀಡಲ್ಸ್ ಕಟ್ಟಾಗುತ್ತೆ, ಥ್ರೆಡ್ ಕಟ್ಟಾಗುತ್ತೆ. ಭಯ ಬೇಡ, ಮೈಂಡ್ ಕೂಲಾಗಿಡಿ, ಆರಾಮವಾಗಿ ಕಲೀರಿ. ನಿಮಗೆ ಏನಾದರೂ ಕನ್ಫ್ಯೂಸ್ ಇದ್ದರೂ ನನಗೆ ಕಾಮೆಂಟ್ ಮಾಡಿ, ನಾನು ನಿಮಗೆ ಹೇಳ್ಕೊಡ್ತೀನಿ. ಮತ್ತು ನಿಮಗೆ ಯಾವ ಮಷಿನ್ ಇರಬೇಕು ಅಂತಂದರೆ ಎಂಬ್ರಾಯ್ಡ್ರಿ ಸಲುವಾಗಿ ಕೆಳಗಡೆ ಗೇರ್ ಇರಬಾರ್ದು, ಚೈನ್ ಇರಬೇಕು. ಭಾಳಷ್ಟು ಎಂಬ್ರಾಯ್ಡ್ರಿ ವೀಡಿಯೋಸ್ನಲ್ಲಿ ಹೇಳ್ಕೊಟ್ಟಿದ್ದಾರೆ ಎಂಬ್ರಾಯ್ಡ್ರಿ ಮಷಿನ್ಗೆ ಗೇರೇ ಇರಬೇಕು ಅಂತ. ಬಟ್ ಗೇರ್ ಇರಬಾರ್ದು, ಚೈನ್ ಇರಬೇಕು ಮಷಿನ್ ಕೆಳಗಡೆ, ಅದು ಎಂಬ್ರಾಯ್ಡ್ರಿ ಸರಿಯಾಗಿ ಬರುತ್ತೆ. ಇವಾಗ ನೋಡಿ, ಮನೆಯಲ್ಲೇ ಕುತ್ಕೊಂಡು ನಾವು ಪಿಕೋ ಫಾಲ್ ಮಷಿನಿಂದ ನಾವು ಎಂಬ್ರಾಯ್ಡ್ರಿ ಭೀ ಮಾಡ್ಬೋದು ಮತ್ತು ಪಿಕೋ ಫಾಲ್ ಭೀ ಮಾಡ್ಬೋದು. ನಾನೇನಿಲ್ಲ ಅಂದರೆ 1 ಅವರ್ 1.5 ಅವರಲ್ಲಿ ಒಂದು ಬ್ಲೌಸ್ ಫಿನಿಷ್ ಮಾಡ್ತೀನಿ. ನಿಮಗೆ ಇವಾಗ ನಾನು ಹಾಕ್ತಿದ್ದೀನಿ ಡೈಲಿ ವರ್ಕು, ಬಟ್ ಇದನ್ನೆಲ್ಲ ಆದಮೇಲೆ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಒಂದೊಂದು ವಿಡಿಯೋ ಹಾಕ್ತಾ ಹೋಗ್ತೀನಿ. ನಾನು ಯಾಕೆ 4-5 ದಿನ ಗ್ಯಾಪ್ ಕೊಡ್ತಾ ಇದ್ದೀನಿ ಅಂತ ಹೇಳಿದರೆ, ನಿಮ್ಮದು ಪ್ರಾಕ್ಟೀಸ್ ಆಗಬೇಕು ಅಂತ ಹೇಳಿ. ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಪ್ರತಿಯೊಂದು ಡಿಸೈನು ಪ್ರಾಕ್ಟೀಸ್ ಮಾಡಿದ್ರೇ ನೀವು ಮುಂದಕ್ಕೆ ಹೋಗ್ಬೋದು. ನಿಮಗೆ ನೆಕ್ಸ್ಟ್ ಡಿಸೈನ್ ಹಾಕೊಳ್ಳೋಕ್ಕೂ ಈಸಿಯಾಗಿ ಇರುತ್ತೆ. ನೋಡಿ, ಇದನ್ನು ನಾನು 3ರಿಂದ 0 ತೊಗೊಳ್ತಾ ಇದ್ದೀನಿ. ಬಟ್ ನಮಗೆ ಇವಾಗ ನನ್ನ ವಿಡಿಯೋ ಸ್ವಲ್ಪ ಚೂರು ಫಾಸ್ಟ್ ಆಗಿದೆ ಅಂತ ಹೇಳಿ ನಾನು ಫ್ರೇಮ್ ಜಾಸ್ತಿ ಮೂವ್ ಮಾಡ್ತೀನಿ ಅಂತ ನಿಮ್ಗೆ ಅನಿಸುತ್ತೆ. ಬಟ್ ಆ ಥರ ಏನಿಲ್ಲ, ನಾನು ಫ್ರೇಮ್ ನಿಧಾನವಾಗಿ ಮೂವ್ ಮಾಡ್ತಾ ಇದ್ದೀನಿ. ಯಾವಾಗ ನನ್ನದು ವರ್ಕ್ ಕಂಪ್ಲೀಟ್ ಆಗುತ್ತೆ, ನಮ್ಮ ಥ್ರೆಡ್ ನೀಟಾಗಿ ಕಾಣಿಸುತ್ತೆ, ಆವಾಗ ಮಾತ್ರ ನಾನು ಫ್ರೇಮ್ನ ಮೂವ್ ಮಾಡ್ತೀನಿ. ಸೊ ಯಾವಾಗ ಭೀ ನಿಧಾನವಾಗಿ ಫ್ರೇಮ್ನ ಅಳ್ಳಾಡಿಸ್ಬೇಕು. ನೋಡಿ ಹೇಗೆ ಬರ್ತಾ ಇದೆ ಅಂತೇಳಿ. ನಾನು ವಿತ್ ಲೈನಿಂಗು ವಿದೌಟ್ ಲೈನಿಂಗು ಎರಡೂ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಬೇರೆ ಬೇರೆ ಕಲರ್ಸ್ನ ಆ್ಯಡ್ ಮಾಡಿದರೆ ನೋಡೋಕ್ಕೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಬೀಡ್ಸ್ ಮತ್ತು ಬಾಲ್ ಚೈನು ಮತ್ತು ಸ್ಟೋನ್ ಚೈನು ಹೇಗೆ ಆ್ಯಡ್ ಮಾಡಬೇಕು ಮಷೀನಿಂದಾನೆ ಅಂತಲೂ ನಾನು ಹೇಳ್ಕೊಡ್ತೀನಿ. ಇವಾಗ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಅದನ್ನು ಹೇಳ್ಕೊಡ್ತೀನಿ. ನಾನು ಪ್ರತಿಯೊಂದು ವಿಡಿಯೋಕ್ಕೆ 5ರಿಂದ 6 ದಿನ ನಾನು ಗ್ಯಾಪ್ ಕೊಡ್ತಾನೆ ಬರ್ತಾಯಿದ್ದೀನಿ, ಯಾಕಂದರೆ ನಿಮಗೆ ಪ್ರಾಕ್ಟೀಸ್ ಆಗಲಿ ಅಂತ ಹೇಳಿ. ಸೊ ಪ್ಲೀಸ್ ಫ್ರೆಂಡ್ಸ್, ಪ್ರಾಕ್ಟೀಸ್ ಮಾಡಿ. ನನಗೆ ಈ ಥರ ಬರುತ್ತೋ ಇಲ್ಲೋ ಅಂತ ಭಯ ಬೇಡ, ಖಂಡಿತ ನೀವು ಮಾಡೇ ಮಾಡ್ತೀರಿ. ನಾನು ಮೊದಲು ಹಾಗೆ ಅಂತ ಇದ್ದೆ, ಅಯ್ಯೋ ಇದೇ ನನಗೆ ಬರೋದಿಲ್ಲ ಅಂತ ಅನ್ಕೋತಿದ್ದೆ. ಬಟ್ ಹಾಗೇನಿಲ್ಲ. ಇವಾಗ ಫ್ರೇಮ್ ನಾನು ಸಾಲ್ತಾ ಇಲ್ಲ ಅಂತೇಳಿ ನಾನು ಈ ಕಡೆ ತಿರ್ಸ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಡಿಸೈನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಥರ ಬ್ಲೌಸ್ ಬಾರ್ಡ್ರಿಗೆ ಹಾಕ್ಕೊಂಡು, ಇಲ್ಲ ನಾವು ಸೀರೆ ಪಲ್ಲುಗೂ ಇದೇ ಥರ ಡಿಸೈನ್ ಹಾಕ್ಕೊಂಡು ನಾವು ಸ್ಟೋನ್ಸ್ ಅದನ್ನು ಆ್ಯಡ್ ಮಾಡ್ಬೋದು. ಇವಾಗ ಇದೇ ಟ್ರೆಂಡ್ ಆಗಿದೆ. ಇದಕ್ಕೆ ಯಾವುದು ಭೀ ನಂಬರ್ ಸೆಟ್ ಮಾಡಿಲ್ಲ, ಇದು ಫ್ರೀ ಹ್ಯಾಂಡಾಗೆ ಮಾಡ್ತಾಯಿದ್ದೀನಿ. ಇದಕ್ಕೆ ಮತ್ತು ಬೇರೆ ಬೇರೆ ಕಲರ್ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಪ್ರಾಕ್ಟೀಸ್ ಸಲುವಾಗಿ ಹಾಕ್ತಾಯಿದ್ದೀನಿ ಅಂಥೇಳಿ ನಾನು ಒಂದೇ ಕಲರ್ ಥ್ರೆಡ್ಡಿಂದ ಹಾಕಿದ್ದೀನಿ ನೋಡಿ. ನೀವು ಪ್ರಾಕ್ಟೀಸ್ ಮಾಡುವಾಗ ಪೆನ್ನಿಂದ ಅಥವಾ ಪೆನ್ಸಿಲಿಂದ ಡ್ರಾ ಮಾಡಿ ಹಾಕೋಕ್ಕೆ ಹೋಗಬೇಡಿ, ಹಾಗೆಯೇ ಪ್ರಾಕ್ಟೀಸ್ ಮಾಡಿ. ಅಂದರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ನಾನು ಮಾಡೇ ಮಾಡ್ತೀನಿ ಅಂತೇಳಿ. ಬಟ್ ಪೆನ್ನಿಂದ ಹಾಕಿದರೆ, ಪೆನ್ಸಿಲಿಂದ ಹಾಕಿದರೆ ನಿಮಗೆ ಅದೇ ರೂಢಿ ಆಗಿಬಿಡುತ್ತೆ, ಅದೇ ಹ್ಯಾಬಿಟ್ ಆಗುತ್ತೆ ನಿಮಗೆ. ಯಾವಾಗಲೂ ನಾನು ಪೆನ್ನಿಂದನೇ ಡ್ರಾ ಮಾಡಿ ಹಾಕಬೇಕು ಅಂತೇಳಿ ಆ ಥರ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಬೇಡಿ. ನೀವು ನೋಡ್ಬೋದು
ನಾನು ಯಾವುದೇ ಥರ ಡ್ರಾ ಮಾಡಿ ತೊಗೊಂಡಿಲ್ಲ, ಹಾಗೇ ಹಾಕ್ತಾಯಿದ್ದೀನಿ. ನಿಮಗೆ ಇನ್ನೂ ಏನಾದರೂ ತಿಳಿದಿಲ್ಲ ಅಂತಂದರೆ ಹೇಳಿ, ನಾನು ಹೇಳ್ಕೊಡ್ತೀನಿ. ಇದಕ್ಕೆ ನೀಡಲ್ ಬಂದುಬಿಟ್ಟು ಕೆಲವೊಂದು ಮಷಿನ್ಗೆ 14 ನಂಬರ್ ಬೇಕಾಗುತ್ತೆ ಸೂಜಿ, ಮತ್ತು ಇದು ನನ್ನ ಮಷಿನ್ಗೆ ನಾನು 16 ನಂಬರ್ ಸೂಜಿನ ಯೂಸ್ ಮಾಡ್ತೀನಿ. ಆ್ಯಂಡ್ ಇದಕ್ಕೆ ದಿನಾಲೂ ಡೈಲಿ ಮಷಿನ್ ಆಯಿಲ್ ಹಾಕಲೇಬೇಕು. ನಾನೆಲ್ಲ ಮಷಿನ್ಗೆ ಡೈಲಿ ನಾನು ಆಯಿಲ್ ಹಾಕಿನೇ ನಾನು ಮಷಿನ್ ಸ್ಟಾರ್ಟ್ ಮಾಡೋದು ಮಾರ್ನಿಂಗ್ ಬಂದಮೇಲೆ. ಇಲ್ಲ ನೀವು ನೈಟ್ ಹಾಕಿಟ್ಟಿದ್ರೇ ಒಳ್ಳೆಯದು. ನನಗೆ ಲೇಟ್ ಆಗುತ್ತೆ ಅಂತೇಳಿ ನಾನು ಹಾಗೆ ಮನೆಗೆ ಹೋಗ್ತೀನಿ, ಮಷಿನ್ಗೆ ಆಯಿಲ್ ಹಾಕೋದಿಲ್ಲ. ಮಾರ್ನಿಂಗ್ ಬಂದಮೇಲೆ ಮಷಿನ್ ಆಯಿಲ್ ಹಾಕಿನೇ ನಾನು ಪೂಜೆ ಅದನ್ನು ಸ್ಟಾರ್ಟ್ ಮಾಡ್ತೀನಿ. ನೋಡಿ, ನೋಡಿ ಎಲ್ಲ ಡಿಸೈನ್ ಹೇಗೆ ಬಂದಿದೆ ಅಂತ ಹೇಳಿ. ನೀವು ಸಹ ಟ್ರೈ ಮಾಡಿ. ಇದು ನೋಡಿ ಹೇಗೆ ನೀಟಾಗಿ ಬಂದಿದೆ ಅಂತ ಹೇಳಿ. ಥ್ಯಾಂಕ್ ಯು.